ಓಕೆ ಮಾಡ್ತೀನಿ ಸರ್. ಆಯ್ತು ಸರ್, ಖಂಡಿತ ಸರ್. ಓಕೆ ಸರ್. ಡ್ಯಾಡಿ ಡ್ಯಾಡಿ ಏನು? ತಲೆ ಬಚ್ಚಬೇಡ ಡ್ಯಾಡಿ. ವಾಟ್? ನಾನ್ ತಲೆ ಬಾಚೋದಾ? ಸ್ಕೂಲ್ ಟೈಮ್ ಆಗ್ತಿದೆ, ಬಾಚಬೇಡ ಡ್ಯಾಡಿ. ಏಯ್, ನಿಂಗೆ ಹತ್ರ ಬಾಚ್ಕೋ ಹೋಗು. ಇವತ್ತು ಬಂದಿಲ್ಲ. ಅಜ್ಜಿ ಹತ್ರ ಬಾಚ್ಕೋ ಹೋಗು. ಐ ಆಮ್ ವೆರಿ ಸಾರಿ ಮಿಸ್ಟರ್ ನರಸಿಂಹ. ಐ ಆಮ್ ವೆರಿ ವೆರಿ ಬಿಸಿ. ಐ ಆಮ್ ಹ್ಯಾವಿಂಗ್ ಹಾರ್ಲಿಕ್ಸ್ ಯು ನೋ. ಹಾಗಾದ್ರೆ ನೀನ್ ಇವತ್ತು ಸ್ಕೂಲ್ಗೆ ಹೋಗ್ಬೇಡ. ಎಷ್ಟಿದೆ ಬೇಗ ಬಾಚು ಡ್ಯಾಡಿ. ನಾನೊಂದು ಕಂಪ್ನಿ MD ಆಗಿ ತಲೆ ಬಾಚೋದಾ? ನೋ ಚಾನ್ಸ್. ಏಯ್, ಸುಮ್ಮನೆ ಆರ್ಮುಗಂ ಸರ್. ಆ ಆಡ್ ಫೈಲ್ ಕೊಡಿ. ತಗೊಳ್ಳಿ ಸರ್. ಯಾಕೋ ಎಲ್ಲದಕ್ಕೂ ಅಳ್ತಾ ಇರ್ತೀಯ? ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಸರು ಆರ್ಮುಗಂ ಬದಲು ಅಳುಮುಗಂ ಅಂತ ಇಡ್ಬೇಕಾಗಿತ್ತು. ಅಳೋದನ್ನ ನಿಲ್ಸು, ಮೊದ್ಲ ಫೋನ್ ಯಾರ್ದು ಅಂತ ನೋಡು. ನನಗ್ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳು. ಹಲೋ, ನಾನ್ರಿ ನರಸಿಂಹ ಮಾತಾಡ್ತಿರೋದು. ಸತ್ಯಮೂರ್ತಿ ಅಲ್ರಿ? ಯಾಕೋ ಇನ್ನೂ ಅಳ್ತಾ ಇದೆಯಲ್ಲೋ? ಯಾರಾದ್ರೂ ಹೊಗೆ ಹಾಕಿಸ್ಕೊಂಡವ್ರೇನೋ? ಬಾಸ್ ಮೊದ್ಲೇ ಹೇಳಕ್ ಆಗಲ್ವೇನು? ಗುಡ್ ಮಾರ್ನಿಂಗ್ ಸರ್. ರೀ, ನಾನ್ ಬರೋ ಲೇಟ್ ಆಗುತ್ತೆ. ಆ ಬ್ಲೇಡ್ ಅಡ್ವರ್ಟೈಸ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಸಿಡ್ರಿ. ಟೇಬಲ್ ಮೇಲೆ ರೆಡಿ ಇದೆ ಸರ್. ಯಾವಾಗ ಬರ್ತೀರಿ ಸರ್? ಜಡೆ ಹಣಿ ಅದು ಮುಗಿದ್ಕೊಳ್ಳೆ ಬಂದ್ಬಿಡ್ತೀನಿ. ಯಾರ್ ಜಡೆ ಸರ್? ತಲೆ ಇಟ್ಟ ಸಾಕು, ಮೊದ್ಲು ಕೆಲ್ಸ ನೋಡ್ರಿ. ಸರಿ ಸರ್. ನಮ್ ಬಾಸ್ ಯಾವಾಗ ಜಡೆಯಿಂದ ಸುತ್ತೋಕ್ ಶುರು ಮಾಡಿದ್ರು? ಸುಮ್ನೆ ಕೂತ್ಕೊಳ್ಳೆ. ಸ್ವಲ್ಪ ನೋಡು ಡ್ಯಾಡಿ. ನಾನೇನ್ ನೋಡೋದ? ನೋ ಚಾನ್ಸ್. ಅಯ್ಯೋ ಮೂದೇವಿ, ತಲೆ ಕೂದ್ಲು ಉದ್ದ ಇದ್ರೆ ಏನ್ ಬಂದೇ ಬರುತ್ತೆ. ನೀನ್ ಬೂತ್ ಕನ್ನಡಿ ಹಿಡಿದ್ ನೋಡಿದ ತಕ್ಷಣ ಏನ್ ಓಡೋಗ್ಬಿಡತ್ತಾ? ಹೇಗೆ? ಅಯ್ಯೋ ಪಾಪಿ, ಅಷ್ಟು ಚೆನ್ನಾಗಿದ್ ಕೂದ್ಲನ್ನ ಕತ್ತರಿಸ್ಬಿಟ್ಟಿಯಲ್ಲೋ. ನೀನೇ ತಾನೇ ಹೇಳಿದ್ದು ಉದ್ದ ಕೂದ್ಲಿದ್ರೆ ಏನ್ ಬರುತ್ತೆ ಅಂತ. ಇವಾಗ ಯಾವ ಏನ್ ಬರುತ್ತೆ? ಇನ್ನೇನಾದ್ರೂ ಬರುತ್ತೆ ಅಂದ್ರೆ ತಲೆನೇ ಬೋಳ್ ಹೊಡ್ಸ್ಬಿಡ್ತೀಯಾ? ಹೌದು, ಓಡಾಡ್ಸ್ಬಿಡ್ತೀನಿ. ಹೆಂಗಸ್ರ ಕೆಲಸ ಗಂಡಸ್ರು ಕೊಟ್ರೆ ಹೀಗೆ ಆಗೋದು. ಅದಕ್ಕೆ ನಾನ್ ದಿನಾ ಬಡ್ಕೊಳ್ಳೋದು ನೀನ್ ಇನ್ನೊಂದ್ ಮದ್ವೆ ಆಗು ಅಂತ. ತೀರ್ಕೊಂಡಿರೋ ಹೆಂಡತಿ ನೆನ್ಪಲ್ಲಿ ಎಷ್ಟು ದಿನ ಅಂತ ಕಾಲ ಕಳಿತೀಯ? ನಿನ್ ಮಗಳನ್ ನೋಡ್ಕೊಳಕಾದ್ರೂ ಯಾರಾದ್ರೂ ಒಬ್ರು ಬೇಡ್ವೇನೋ? ಎಷ್ಟ್ ದಿನ ಆದ್ರೂ ನನಗೆ ಇವಳನ್ನ ಮರೆಯಕ್ ಆಗ್ತಾ ಇಲ್ಲ. ನನ್ ಮಗಳನ್ನ ನೋಡ್ಕೊಳಕ್ ನಾನಿದ್ದೀನಿ, ಇನ್ಯಾವಳ ಬರೋದ್ ಬೇಕಾಗಿಲ್ಲ. ಎಷ್ಟು ದಿನ ಅಂತ ನೀನೇ ನೋಡ್ಕೊಳ್ತೀಯೋ? ಹೆಣ್ಮಕ್ಳು ಬಾಳೆಗಿಡತರ ಬೇಗ ಬೆಳೆದು ವಯಸ್ಸಿಗೆ ಬಂದ್ಬಿಡ್ತಾರೆ. ಅವ್ರ ಪ್ರಾಬ್ಲಮ್ನೆಲ್ಲ ಗಂಡ್ಸಾದ್ ನಿನ್ನ ಹತ್ರ ಹೇಳ್ಕೊಳಕ್ ಆಗತ್ತೇನೋ? ಹೋಗ್ಲಿ, ನಾನಾದ್ರೂ ನೋಡ್ಕೊಳ್ಳೋಣ ಅಂದ್ರೆ ಅಲ್ಲಿವರೆಗೆ ನಾನ್ ಬದುಕಿರ್ತೀನೋ ಇಲ್ಲೋ. ನಿನ್ನೆ ಕೂಡ ನಿಮ್ ಸೋದರತ್ತೆ ಬಂದೋದ್ರು. ರಾಗಿಣಿ ನಿನ್ಗೋಸ್ಕರನೇ ಕಾಯ್ಕೊಂಡಿದಾಳಂತೆ. ಬಂದು ಸಂಬಂಧನೆಲ್ಲ ಬೇಡ ಅಂತಿದಾಳಂತೆ. ಹೌದಾ? ನೀನ್ ಅವಳನ್ ಮದ್ವೆ ಆಗು. ನಿನ್ ಮಗಳಿಗೆ ಒಳ್ಳೆ ತಾಯಿ ಆಗ್ತಾಳೆ, ನಿನಗೂ ಒಳ್ಳೆ ಹೆಂಡತಿ ಆಗ್ತಾಳೆ. ನೋಡು ಹೇಗ್ ಲಕ್ಲಕ ಅಂತಿದ್ದಾಳೆ. ಲಕ್ಲಕ 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 ಅಂತಿದ್ರೆ ನೀನೇ ಮದ್ವೆ ಆಗು. ನಡಿ. ದೂರದ ನ್ಯೂಸ್ ಇಲ್ವಲ್ಲ. ಸತ್ಯಮೂರ್ತಿ, ಓ ಏನ್ ದುರಂತ ಹೇಗಿದ್ಯಾ? ಆಫೀಸ್ ಕಡೆ ಬಂದೇ ಇಲ್ಲ ಯಾಕೆ? ಅಲ್ಲೆಲ್ಲಾದ್ರೂ ದುರಂತ ನಡೀತಾ? ಏನ್ ದುರಂತರಾವ್ ಇದು? ರಿಟೈರ್ಡ್ ಆದ್ಮೇಲೂ ನೀನ್ ಹಳೆ ಬುದ್ಧಿ ಬಿಡ್ಲಿಲ್ವಲ್ಲ. ನಾನು ಹೋಗ್ತೀನಪ್ಪ, ಬಾಸ್ ಕಾಯ್ತಾ ಇದಾರೆ. ಓ, ನರಸಿಂಹನ್ ಮನೆಗ ಅಲ್ಲೂ ದುರಂತ ನಡೀತಾ? ಅಯ್ಯೋ ಪುಣ್ಯಾತ್ಮ, ಅಲ್ಲಿ ಯಾವ ದುರಂತನೂ ನಡೆದಿಲ್ಲ. ನೋಡು, ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಯ್ತು ನೋಡು. ಹೋಗ್ ನೋಡು. ಕರೆಕ್ಟ್. ಮನೆಗೆ ಯಾಕೆ ಬರಕ್ ಹೇಳಿದ್ರು? ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ಇದು ನಿಮ್ ಮೂಗು? ಎಲ್ ತೋರ್ಸಕ್ ಹೋಗಿದ್ರೆ? ಎಲ್ಲೂ ಇಲ್ಲ ರೀ. ಅದು ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ, ನಿನ್ನೆ ರಾತ್ರಿ ನಿಮ್ ಫಸ್ಟ್ ನೈಟ್ ಅಲ್ವಾ ಸರ್? ಫಸ್ಟ್ ನೈಟ್ ಅಲ್ಲಿ ಯಾರಾದ್ರೂ ಮೂಗು ತಗೊಂಡೋಗಿ ನಡೀರಿ ಆಫೀಸ್ ಹೋಗೋಣ, ಬರ್ತೀನಿ ನಾನು. ಸರ್, ಈ ಕಂಡೀಷನ್ ಅಲ್ಲಿ ಹ್ಯಾಕ್ ಸರ್ ಆಫೀಸ್ ಬರ್ತೀರಾ? ನೋ, ನಾನು ಆಫೀಸ್ ಬರ್ಲೇಬೇಕು. ಇಂಪಾರ್ಟೆಂಟ್ ಆಡ್ ಡಾಕ್ಯುಮೆಂಟ್ ಚೆಕ್ ಮಾಡೋದಿದೆ. ಸತ್ಯಮೂರ್ತಿ ಸರ್, ಈ ಮೂಗು ಸರಿ ಮಾಡೋದಕ್ಕೆ ಏನಾದ್ರೂ ಒಂದು ಐಡಿಯಾ ಇಲ್ರಿ? ಆಳ ಇವನ್ ಮೂಗು ಅಪ್ಪಚ್ಚಿ ಆದ್ರೆ ನಾನೇನಪ್ಪ ಮಾಡೋದು? ಸರ್, ಹೇಗಾದ್ರೂ ಬೆಂಗಳೂರು ಸಿಟಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ. ಒಂದು ಪೊಲ್ಯೂಷನ್ ಮಾಸ್ ತಗೊಂಡು ಹಾಕೊಂಡ್ಬಿಟ್ರೆ? ಯಾ, ಯು ಆರ್ ರೈಟ್ ಐಸೆ. ಐ ಆಮ್ ಆಲ್ವೇಸ್ ರೈಟ್ ಸರ್. ಬೇಗ ಮಾಸ್ ತಗೊಂಬನ್ನಿ. ಈಗ ತಗೊಂಡ್ಬರ್ತೀನಿ ಸರ್.
ಸರ್ ನಿಮ್ಮ ಹತ್ರ ಈ ಪೊಲ್ಯೂಷನ್ ಮಾಸ್ಕ್ ಇದೆಯಾ? ಇಲ್ವಲ್ಲ ಸರ್. ಎಲ್ಲಪ್ಪ ಹುಡ್ಕೋದು. ನಿಮ್ಮ ಹತ್ರ ಮೂಗಿಗೆ ಹಾಕೋ ಮಾಸ್ಕ್ ಇದೆಯಾ? ಇಲ್ಲ ಸರ್. ಏನ್ ಸಿಕ್ಸ್ ಹೊಡಿತ ಮಗ? ಇರೋ ಪಿಸಾಡ್ಕ ಬರ್ತೀನಿ. ಕಿಸ್ಕೊಂಡ್ ಬರೋ. ಪೊಲ್ಯೂಷನ್ ಮಾಸ್ಕ್ ಇಲ್ಲೇ ಸಿಕ್ಬಿಡ್ತಾನಪ್ಪ. ನಡಿ. ನನ್ ಗಾರ್ಡು ಜನ ಇದನ್ನ ಬಿಡಲ್ಲಪ್ಪ. ಸಿಕ್ತೇನ್ರಿ? ಸಿಕ್ತು ಸರ್, ತಗೊಳ್ಳಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದೇನ್ರಿ ಬ್ಯಾಡ್ ಸ್ಮೆಲ್? ಸರ್ ಈಗ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಸರ್, ಅದಕ್ಕೆ ಮಾಸ್ಕ್ ಪೊಲ್ಯೂಟ್ ಆಗ್ಬಿಟ್ಟೈತೆ. ಯುವರ್ ರೈಟ್ ಐಸ್. ಐ ಆಮ್ ಆಲ್ವೇಸ್ ರೈಟ್ ಸರ್. ಬನ್ನಿ ಹೊರಡೋಣ. ಫಸ್ಟ್ ಕ್ಲಾಸ್. ಅದು ತುಂಬಾ ಚೆನ್ನಾಗಿದೆ ಅಂತದೇ ನಂಗೊಂದು ಕೊಡ್ಸಪ್ಪ. ಆಯ್ತು ಕೊಡ್ತೀನಿ ಬಾಮ್ಮ. ನೋಡಿದ್ರ ಸರ್ ಹೆಂಗಿದೆ ನನ್ ಸೆಲೆಕ್ಷನ್? ಫಾರೆನ್ ಮೇಡು, ತುಂಬಾ ಕಷ್ಟಪಟ್ಟು ತಂದಿದ್ದೀನಿ. ದಿಸ್ ವೈ ಐ ಆಮ್ ಫೀಲಿಂಗ್ ವೆರಿ ಕಂಫರ್ಟಬಲ್. ಕಮ್ ಆನ್. ಏನ್ರಿ ಹಾಗೆ ನೋಡ್ತಿದ್ದಾರೆ? ಹೈಟೆಕ್ ಫ್ಯಾಷನ್ ನೋಡಿ ಹುಡುಗರೆಲ್ಲ ಸ್ಟನ್ ಆಗ್ಬಿಟ್ಟವೆ ಸರ್. ಏನೋ ಮಗ ಮೂಗಲ್ಲೇ ಬ್ಯಾಟಿಂಗ್ ಮಾಡಿದಾನ ಅವನು. ಪೊಲ್ಯೂಷನ್ ಮಾಸ್ಕ್ ಹೈಟೆಕ್ ಸಿಟಿ ಪೊಲ್ಯೂಟೆಡ್ ಸಿಟಿ ಆಗ್ಬಿಟ್ಟಿದೆ. ಡಸ್ಟ್ ಅಲರ್ಜಿ ಯಾವ್ದೇ ಇರ್ಲಿ ಅಂತ ಮಾಸ್ಕ್ ಹಾಕೊಂಡ್ ಬಂದಿದ್ರಿ. ನೀವೆಲ್ರು ನಾಳೆಯಿಂದ ಇದೇ ರೀತಿ ಮಾಸ್ಕ್ ಹಾಕೊಂಡ್ ಬರ್ಬೇಕು, ಆಯ್ತಾ? ಆರ್ಮುಗಂ, ನೀವ್ ಯಾಕ್ರೆ ಹೇಳ್ತಾ ಇದ್ದೀರಾ? ಮಾಸ್ಕ್ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ವಾ ನಿಮಗೆ? ನೀವ್ ಹಾಕೊಂಡಿರೋದು ಮಾಸ್ಕ್ ಅಲ್ಲ ಸರ್, ಇನ್ನರ್ ಗಾರ್ಡು. ಕ್ರಿಕೆಟ್ ಹುಡುಗರು ಬಾಲ್ ಬಿದ್ದು ಡ್ಯಾಮೇಜ್ ಆಗ್ತಿರ್ಲಿ ಅಂತ ಅದನ್ನ ಇಲ್ಲ ಹಾಕೊಂಡಿರ್ತಾರೆ ಸರ್. ಸರ್ ನಿಮ್ಮ ಮಾಸ್ಕ್ ಇದನ್ನ ನೀವು ಫುಲ್ ಡೇ ಹಾಕೊಂಡ್ ಕುತ್ಕೋಬೇಕು. ಅದೇ ನೀವು ಪನಿಷ್ಮೆಂಟ್. din 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 wa wa din 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 wa wa din 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 wa wa din 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 wa wa din 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 ah ಛೆ ತಪ್ಪು ಮಾಡ್ಬಿಟ್ಟೆ. ತಪ್ಪೇರೆ ಮಾಡಿದ್ರ? ನಡೀರಿ ಪೊಲೀಸ್ ಸ್ಟೇಷನ್ಗೆ. ಬೇಕ್ರಾ
ಆಹಾ, ಫ್ರೀ ಆಗಿದ್ದಾಳೆ. ಏನಾದ್ರೂ ಗಿಟ್ಟು ನೋಡೇ ಬಿಡ್ತೀನಿ. ಏನ್ ನಿಮ್ಮಿ ಅವರೇ, ಬಂದಿಲ್ಲಪ್ಪ ತಲೆ ತಿನ್ನೋದಕ್ಕೆ. ತುಂಬಾ ಫ್ರೀ ಆಗಿದ್ದಂಗಿದ್ದೀರಾ? ಇಟ್ಸ್ ಓಕೆ, ಫ್ರೀ ಆಗಿರಿ. ಅಲ್ಲ, ಕಾಫಿಗೆ ಏನಾದ್ರೂ ಬರ್ತೀರಾ ಅನ್ಕೊಂಡೆ. ಒಂದೇ ಸಾಕು, ರೂಮ್ಗೆ ಕರೀತಾನೆ. ಫ್ರೀ ಆಗಿರಿ. ಬಿಟ್ರೆ ಬುರ್ಕ ಹಾಕೊಂಡು ಬರುವಂಗಿದ್ದಾಳೆ. ಅಲ್ಲೆಲ್ಲ ಆಫೀಸ್ ಜನಗಳು ಹೆಂಗಿರ್ತಾರೆ, ಲಡ್ಡು ಇದ್ದಂಗಿರ್ತಾರೆ. ಇದು ಒಂದು ಲಡಾಸ್ ಗಿರಾಕಿ. ಎಲ್ಲ ನಮ್ ಬಾಸ್ ಟೇಸ್ಟಿಗೆ ತಕ್ಕಂಗಿದಾರಪ್ಪ. ಈ ಆಫೀಸಲ್ಲಿ ಇರೋರೆಲ್ಲ ಲಡಾಸ್ಗಳೇ. ಸರ್, ನಿಮಗೆ 100 ವರ್ಷ ಆಯುಷ್ಯ ಸರ್. ಇಷ್ಟೊತ್ತು ನಿಮ್ಮನ್ನೇ ನೆನೆಸ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಸರ್. ಸತ್ಯಮೂರ್ತಿ ಸರ್, ಕಮ್ ಟು ಮೈ ಚೇಂಬರ್. ಸರಿ ಸರ್. ಅದು ಒಂದ್ ಲಡಾಸ್ ಅಂದ್ರೆ ಇದು ಒಂದ್ ಲಡಾಸ್. ಏ ಆರ್ಮುಗಂ, ಸಾಕ್ ನಿಲ್ಸೋ ನಿನ್ ಸೊಳ್ಳೆ ರಾಗಾನ. ನನಗ್ ಬೈದ್ರೆ ನೀನ್ ಯಾಕೆ ಮಾಡ್ತಾ ಇದೀಯಾ? ಏನ್ ಸರ್ ಕರೆದ್ರಲ್ಲ? ಏನ್ರಿ ಅದು ಹುಡುಗಿ ಹತ್ರ ನಿಮ್ದು ಅಲ್ಲೇ? ಏನಿಲ್ಲ ಸರ್, ಅವಳಿಗೆ ಸ್ವಲ್ಪ ಫ್ರೀ ಆಗಿರಕ್ ಕೇಳಿದೆ. ಸುಮ್ನೆ ಸಾಕು. ಹೊಸ ಪ್ಲೇಟ್ ಲಾಂಚ್ ಮಾಡ್ತಾ ಇದೀವಿ, ಅದ್ರ ಆಡ್ ಬಗ್ಗೆ ಥಿಂಕ್ ಮಾಡಿ ಅಂತ ಹೇಳಿದ್ರೆ ಹುಡುಗಿ ಫ್ರೀ ಆಗಿರೋದು ಹೇಗೆ ಅಂತ ಹೇಳ್ಕೊಡ್ತಾನಂತೆ. ಇದಕ್ಕೇನು ನಾನು ಸಂಬಳ ಕೊಡೋದು ನಿಮ್ಗೆ? ಇದೆಲ್ಲ ಸಂಬಳ ತಗೊಂಡ್ ಮಾಡೋ ಕೆಲಸ ಅಲ್ಲ ಸರ್. ಹಾಗೆ ಫ್ರೀ ಆಗಿ ಪ್ಲೇಟ್ ಆಡ್ ಬಗ್ಗೆ ಏನಾದ್ರು ಥಿಂಕ್ ಮಾಡಿದೀರಾ? ಅಯ್ಯೋ, ಮೊನ್ನೆ ಟಿವಿಯಲ್ಲಿ ಮಿಡ್ ನೈಟ್ ಮಸಾಲ ನೋಡ್ಕೊಂಡು ಬೇಜಾನ್ ಥಿಂಕ್ ಮಾಡಿದೀನಿ ಸರ್. ಏನ್ ಯೋಚನೆ ಮಾಡಿದ್ರಿ ಹೇಳಿ? ಸರ್, ಒಬ್ಬ ಹುಡುಗ ನಿಂತ್ಕೊಂಡ್ ಗಡ್ಡ ಕೆರ್ಕೊಳ್ತಾ ಇರ್ತಾನೆ. ಪಕ್ಕದಲ್ಲಿ 2 ಪೀಸಲ್ಲಿ ಒಂದು ಹುಡುಗಿ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಸತ್ಯಮೂರ್ತಿ, ನಾವ್ ಮಾಡ್ತಾ ಇರೋದು ಗಂಡಸರು ಗಡ್ಡ ಕೆರೆಯೋ ಬ್ಲೇಡ್ ಆಡೋ, ಗೊತ್ತಾಯ್ತಾ? ನಾನು ಗಂಡಸರು ಗಡ್ಡ ಕೆರೋ ಬ್ಲೇಡ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಸರ್. ಗಂಡಸರು ಬ್ಲೇಡ್ ಆಡಿಗೆ ಹುಡುಗಿಯರೇ ಯಾಕ್ರಿ ಬೇಕು? ಸರ್, ಗ್ಲಾಮರು. ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಗ್ಲಾಮರೇ ಬೇಕು. ಈಗ ಟೆನಿಮ್ ಆಫ್ಟರ್ ಶೇವ್ ಲೋಷನ್ ತಗೊಳ್ಳಿ. ಒಬ್ಬ ಹುಡುಗ ಲೋಷನ್ ಹಚ್ಕೊಳ್ತಾ ಇರ್ತಾನೆ. ಅದನ್ನ ನೋಡಿದ್ದಿಬ್ರು ಹುಡುಗಿಯರು 2 ಪೀಸಲ್ಲಿ ಅವನ ಹಿಂದೆ ಓಡೋಡು ಬರ್ತಾನೆ ಇರ್ತಾರೆ. ಅದನ್ನ ನಾನು ನೋಡಿದ್ದೀನಿ. ಅವ್ರೇನ್ ಶೇವಿಂಗ್ ಲೋಷನ್ ಹಚ್ಕೊಳಕ್ ಬರ್ತಾರೆ? ಗ್ಲಾಮರು ಸರ್, ಗ್ಲಾಮರು. ಹೌದು, ಆ ಹುಡುಗಿಯರ್ ನೋಡಿದ ಮೇಲೆ ನಾನು ಡೆನಿಮ್ ಲೋಷನ್ ಯೂಸ್ ಮಾಡ್ತಿರೋದು. ನೋಡಿದ್ರ? ಅದಕ್ಕೆ ಹೇಳೋದು ಗ್ಲಾಮರ್ ಬೇಕು ಅಂತ. ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ರೆ ಹುಡುಗನಿಗೂ ಗಡ್ಡ ಕೆರ್ಕೊಳಕ್ ಮೂಡ್ ಬರೋದು. ಎಸ್, ಯು ಆರ್ 100% ರೈಟ್. ಹೌದು, ಇದ್ ನನ್ ತಲೆಗೆ ಹೊಳಿಲಿಲ್ಲ. ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ತಾನೆ ಹೊಳೆಯೋಕೆ. ಏನಂದ್ರಿ? ನಿಮ್ಮಂತ ಡೀಸೆಂಟ್ ಪೀಪಲ್ಗಳು ಹುಡುಗಿಯರ ಬಗ್ಗೆ ಯೋಚನೆ ಮಾಡಲ್ವಲ್ಲ ಸರ್, ಅದಕ್ಕೆ ಹೊಳಿಲಿಲ್ಲ. ಯು ಆರ್ ರೈಟ್ ಐಸೆ. ನೋಡ್ದ್ಯಾ, ನೀನ್ ನಮ್ಮನ್ ಬಿಟ್ಟು ಹೋಗಿದ್ದ ನನ್ ಗತಿ ಏನಾಯ್ತು ಅಂತ. ದಿವ್ಸ ನಮ್ಮಮ್ಮ ನನ್ ತಲೆ ತಿಂತೀರ, ಇನ್ನೊಂದ್ ಮದ್ವೆ ಆಗು ಅಂತ. ನೀನೇ ನನ್ನ ಹೃದಯದ ತುಂಬಿರುವಾಗ ನಾನ್ ಹೇಗ್ ಮದ್ವೆ ಆಗ್ಲಿ ಹೇಳು? ಸೆಲ್ಫ್ ಹಿಪ್ನಾಸಿಸ್ ಅಂದ್ರೆ ಸ್ವಸಂಮೋಹಿನಿ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ನೀವು ಬಹಳಷ್ಟು ನೀವೇ ಸ್ಫೂರ್ತಿ ತುಂಬ್ಕೋಬೇಕಾದಾಗ ಕಣ್ಮುಚ್ಕೊಂಡು ಟ್ರೈ ಟು ಗೋ ಟು ಟ್ರಾನ್ಸ್. ಕಮ್ ಆನ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಸಕ್ಸೀಡ್, ಎಸ್, ಐ ಗಾಟ್ ದ ಪವರ್. ಯಾ ಯಾ, ಆಗ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡೋಣ. Come on. Yes, I can do it. Come on. ಪರವಾಗಿಲ್ಲ, ಒಂದ್ ರೀತಿ ವರ್ಕೌಟ್ ಆಗ್ತಾ ಇದೆ. ಮುಂದೆ ಟ್ರೈ ಮಾಡೋಣ. ನಿಮಗೆ ಟೆನ್ಷನ್ ಜಾಸ್ತಿ ಆಗಿ ಎಮೋಷನಲ್ ಆಗಿ ಬಿಪಿ ಜಾಸ್ತಿ ಆದಾಗ ಯು ಕ್ಯಾನ್ ಟ್ರೈ ದಿಸ್. ಹಾಗೆ ಕಣ್ಮುಚ್ಕೊಂಡು ರಿಲ್ಯಾಕ್ಸ್, ಕೂಲ್ ಡೌನ್. Nothing has happened to me. I am perfectly all right. ನನಗೇನೂ ಆಗ್ಲಿಲ್ಲ. ಕೂಲ್ ಡೌನ್. ಈಗ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಕೂಲ್ ಡೌನ್. Nothing has happened to me. Cool down. ಅಬ್ಬಾ, ಎಷ್ಟು ಸಮಾಧಾನ ಆಯ್ತು. ವೆರಿ ಗುಡ್. ಈ ಪ್ರೋಗ್ರಾಮ್ ನಾನು ಡೈಲಿ ನೋಡ್ಬೇಕು, ಮರಿಬಾರ್ದು. ಸಚಿವರಿಂದ ಚುನಾವಣಾ ಭಾಷಣ. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ರಂತೆ. ಅಲ್ಲಲ್ಲ, ಡೆಂಗು ಜ್ವರ ಬಂದು
10 ಜನ ಬಲಿ. ಕೃಷ್ಣಪ್ಪನವ್ರೆ, ನಿಂತ್ಕೊಳ್ಳಿ. ಇವತ್ತು ಪೇಪರ್ ನೋಡಿರ ನೀವು? ಎಂತ ದುರಂತ ಸುದ್ದಿ ಇದೆ. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ತರಂತೆ. ದುರಂತ ಅವ್ರೆ, ನನಗೀಗ ಅರ್ಜೆಂಟ್ ಕೆಲಸ ಇದೆ. ಸಾಯಂಕಾಲ ಸಿಗ್ತೀನಿ. ಸರಿ, ಸಾಯಂಕಾಲ ಬಂದ್ಬಿಡಿ. ಬೇಗ ಇನ್ನೊಂದಿಷ್ಟು ನ್ಯೂಸ್ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೆಲ್ಕಮ್. ಬನ್ನಿ ಮೇಡಮ್, ನಾನ್ ನಿಮಗೆ ಏನ್ ಮಾಡ್ಬೋದು ಮೇಡಮ್? ವಾಟ್? ಐ ಮೀನ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅನ್ನೋದನ್ನ ಕನ್ನಡದಲ್ಲಿ ಹೇಳಿದೆ. ನಾನು ನಿಮ್ಮ ಬಾಸ್ನ ನೋಡ್ಬೇಕು. ಶೋರ್ ಕಮ್ ಆನ್, ಪ್ಲೀಸ್ ಕಮ್ ಆನ್. ಪ್ಲೀಸ್ ಕಮ್ ಸರ್. ಹಲೋ. ಹಲೋ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸತ್ಯಮೂರ್ತಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕ್ಯಾರಿ ಆನ್. ಮತ್ತೆ ನನ್ನನ್ನ ಕರೀಲೇ ಇಲ್ವಲ್ಲ ಸರ್? ಮತ್ತೆ ಅದು ನಾನು ಹೊಸ ಇಡೋದು ಮಾಡ್ಲೇ ಇಲ್ಲ. ಮಾಡದೇ ಇದ್ರೆ ಏನಾಯ್ತು ಸರ್? ಮಾಡಿದ್ರೆ ಮಾತ್ರ ಕರಿಬೇಕು. ಏನಾಯ್ತು ಸರ್? ಏನಿಲ್ಲ ಸರ್. ಆವತ್ತು ನೋಡಿದ್ರೆ ಭುಜ ಅಲ್ಲಾಡಿಸ್ತಾ ಇದ್ರಿ, ಇವತ್ ನೋಡಿದ್ರೆ ಕೈ ಅಲ್ಲಾಡಿಸ್ತಾ ಇದ್ದೀರಾ. ಹಾಗೇನಿಲ್ಲ ಸರ್, ನಿಮ್ ಆಡ್ಗೆಲ್ಲ ನನ್ನನ್ನೇ ಕರಿಬೇಕು ಸರ್. ಪ್ಲೀಸ್ ಮಿಸ್ ಮಾಡಬೇಡಿ. ಖಂಡಿತ ಕರಿತೀನಿ. ನನಗೆ ತುಂಬಾ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್. ಓಕೆ ಸರ್, ಬಾಯ್. ಮೇಡಮ್, ಏನ್ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರೆ? ಯಾ. ಮತ್ತೆ ನಾವಿಬ್ರು ಯಾವಾಗ ಸೇರೋದು? ಐ ಮೀನ್ ವೆನ್ ಶಾಲ್ ವಿ ಮೀಟ್ ಅಗೇನ್ ಅಂತ ಕನ್ನಡದಲ್ಲಿ ಹೇಳಿದೆ ಮೇಡಮ್. ನೆಕ್ಸ್ಟ್ ನಿಮ್ಮ ಆಡ್ ಶೂಟಿಂಗ್ಗೆ ನನ್ನನ್ನ ಕರೆದಾಗ. ಓಕೆ, ಬಾಯ್.
ಬಾಗ್ಲೆಲ್ಲ ಓಪನ್ ಆಗಿದೆ ಮಾವ. ನೀನ್ ಕೂತ್ಕೋ, ನೀನ್ ಕೂತ್ಕೋ. ರೈಲ್ ಓಡಿಸು ಮಾವ. ಯಾಕ್ ಮಾವ ನಿಲ್ಲಿಸ್ಬಿಟ್ಟೆ? ನಾನ್ ಟ್ರೈನ್ ಚೈನ್ ಅನ್ನು ಯಾರೋ ಎಳೆದ್ ಬಿಟ್ಟಿದ್ದಾರೆ. ಶೆಡ್ಡಿಗೆ ಎನ್ಕ್ವೈರಿ ಮಾಡ್ತೀನಿ. ನೀನ್ ಮಲ್ಕೋ. ಅಲ್ಲ ಮಾವ. ಬಾಬಾ ಏನ್ ಸೆಕೆ. ನಾ ಕಿಟಕಿ ಬಾಗಿಲಲ್ಲಿ ತೆಗಿತೀನಿ. ನೀ ಮಲ್ಕೊ 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 ಮಲ್ಕೊ. ಡೋಂಟ್ ವೆರಿ ಡಾರ್ಲಿಂಗ್. ಅಲ್ಲೇನ್ ಮಾಡ್ತಿದ್ಯ ಮಾವ? ಪಕ್ಕನ್ ಮನೆ ಬಂದಿರೋ ಫಸ್ಟ್ ನೈಟ್ ಜೋಡಿ ಏನೇನೋ ಮಾತಾಡ್ತಿದ್ದಾರೆ. ಅವ್ರ ವಿಷಯ ನಮ್ಗೆ ಯಾಕೆ ಮಾವ? ನಿಮ್ಗೆ ಗೊತ್ತಿಲ್ಲ? ಅವ್ರ ಕಾರಿಂದ ಇಳಿದ ಕೂಡ್ಲೆ ರೋಡಲ್ಲೇ ತಪ್ಕೊಂಡು ಅಷ್ಟು ಕೊಳ್ಕಾಗ ನಡ್ಕೊಂಡವ್ರು ಇನ್ನು ಮನೆ ಒಳಗೆ ಎಷ್ಟು ಕೊಳ್ಕಾಗ ನಡ್ಕೋತಿದಾರೋ ಅನ್ನೋದನ್ನ ಚೆಕ್ ಮಾಡ್ತಾ ಇದೀನಿ. ಇನ್ನು ಸಮಾಜ ಸೇವೆ ಶುರುವಾಯ್ತು. ಡೋಂಟ್ ವೆರಿ ಡಾರ್ಲಿಂಗ್. ಇನ್ 5 ನಿಮಿಷ ಸರಿ ಮಾಡ್ತೀನಿ. ಮೊದ್ಲು ಹಾಸಿಗೆ ಮೇಲೆ ಮಲ್ಕೋ. ತಡಿ 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 ತಡಿ, ನಾನೇ ಎತ್ ಮಲಗಿಸ್ತೀನಿ. ಎಲ್ಲಿ ನಿನ್ ಬಲ್ಗಾಲ್ ಸ್ವಲ್ಪ ಆ ಕಡೆ ಇಡು, ಎಡಗಾಲ್ ಈ ಕಡೆ ತಗೋ. ಹಾಗೆ ಸ್ವಲ್ಪ ಸೀರೆ ಮೇಲೆ ಎಳ್ಕೋ. ಈಗಲೇ ನಾಚಿಕೆ ಪಟ್ಕೊಂಡ್ರೆ ಆಮೇಲೆ ಹಾಗೆ. ಎಲ್ಲಿ ಈ ಎಡಗಾಲ್ ಎತ್ತಿ ನನ್ ತೊಡೆ ಮೇಲೆ ಇಡು. ಈಗ ಜಾದೂ ಮಾಡ್ತೀನಿ ನೋಡು. ಮೆತ್ಕೆ ಮೆತ್ಕೆ ನೋಡ್ತಾ ಇದೆ. ತಾಳು ಹರಳೆಣ್ಣೆ ತರ್ತೀನಿ. ಓ ಟಿವಿಯಲ್ಲಿ ಹೊಸ ರುಚಿ ಬಂದಾಗೆ. ಇದನ್ನ ಅಲ್ಲಿಟ್ಕೊಳ್ಳಿ, ಅದನ್ನ ಇಲ್ಲಿಟ್ಕೊಳ್ಳಿ, ಜೊತೆಗೆ ಹರಳೆಣ್ಣೆ ಇಟ್ಕೊಳ್ಳಿ. ಹರಳೆಣ್ಣೆ ಹಚ್ಚಿ ಮತ್ತೆ ಫಸ್ಟ್ ನೈಟ್ ಅಂದ್ರೆ ಹೇಗಿರ್ಬೇಕು ಮಾವ? ಫಸ್ಟ್ ನೈಟ್ ಅಂದ್ರೆ ಹಾಡು ಹೇಳ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋದಲ್ಲ, ಸೈಲೆಂಟ್ ಆಗಿರ್ಬೇಕು. ನೀನಿದ್ ಹಾಗೆ. ಹರಳೆಣ್ಣೆ ಹಚ್ಚಾಯ್ತು. ಈಗ ಜಾದೂ ಮಾಡ್ತೀನಿ ನೋಡು. ಎಲ್ಲಿ ಕಣ್ಮುಚ್ಚು. 1 2 3. ಹೋಯ್ತು ಹೋಯ್ತು, ಹಾಳಾಗೋಯ್ತು. ನಮ್ ದೇಶದ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ಎಂತ ಭವ್ಯವಾದ ಸಂಸ್ಕೃತಿ ನಮ್ದು. ಕಾಳಿದಾಸ ಶಾಕುಂತಲ ಬರ್ದ, ವಾಲ್ಮೀಕಿ ರಾಮಾಯಣ ಬರ್ದ, ಕಾಮಸೂತ್ರ ಬರ್ದ. ಇಂತ ಭವ್ಯವಾದ ಸಂಸ್ಕೃತಿ ನಮ್ ದೇಶವನ್ನ ಯುವ ಜನಾಂಗ ಹಾಳು ಮಾಡಾಕ್ತದೆ. ಇದೊಂದ್ ಸ್ವಲ್ಪ ತಿಕ್ಕರೆ ಎಲ್ಲ ಸರಿ ಹೋಗುತ್ತೆ. ಈಗ ಅಬ್ಬಾಬಾಬಾಬಾ ಎಂತ ಕೊಳಕ್ ಮಾತು. ಕಿವಿಯಿಂದ ಕೇಳಕ್ ಆಗ್ತಾ ಇಲ್ಲ. ಕೇಳೋಕ್ಕಾಗಲ್ಲ ಅಂತ ಮತ್ತ್ಯಾ ಕಿವಿ ಹೊಡ್ತಾ ಇದ್ಯಾ? ಯಾಕಂದ್ರೆ ಇವ್ರು ಇನ್ನೂ ಒಳಗಡೆ ಏನ್ ಕೊಳಕ್ ಮಾತಾಡ್ತಿದಾರ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ನೈಟ್ ಹೀಗಾಗೋಯ್ತಲ್ಲೋ. ಡೋಂಟ್ ವೆರಿ ಡಾರ್ಲಿಂಗ್. ಇನ್ನು ಫುಲ್ ನೈಟ್ ಇದೆ ಮ್ಯಾಚ್ ಆಡೋದಕ್ಕೆ. ಹೌದೌದೌದು, ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದ್ದಾಗೆ ಇದು 1 ನೈಟ್ ಮ್ಯಾಚ್. ಅದಕ್ಕೆ ಆವಾಗಿನ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗೆ ಎತ್ತಿ ಅಲ್ಲಿಡು, ಬೌಲಿಂಗ್ ಮಾಡು, ಬ್ಯಾಟಿಂಗ್ ಮಾಡು, LBW ಆಯ್ತು. ಅಯ್ಯೋ ಮಾವ, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಅವ್ರ ಕೆಲ್ಸ ಅವ್ರು ಮಾಡ್ತಾರೆ, ನಿನ್ ಕೆಲ್ಸ ನೀನ್ ಮಾಡು. ನನ್ ಕೆಲ್ಸ ಎಲ್ಲ ನಾನು ಫಿನಿಶ್ ಮಾಡೇ ಇಲ್ಲಿಗೆ ಬಂದಿರೋದು. ಈಗ ಹೇಗಿದೆ ಡಾರ್ಲಿಂಗ್? ಅಪ್ಪ ಆರಾಮಾಗಿದೆ. ಇದು ಮಂತ್ರದಂಡ, ಮುಟ್ಸಿದ್ರೆ ನವ್ವೆಲ್ಲ ಮಾಯ. ಓಹೋ, ನಿನ್ ಮಂತ್ರ ಅಯ್ಯೋ ಇನ್ ತಡಿಯಕ್ ಆಗುದಿಲ್ಲ. ಇವ್ರನ್ನ ಹೀಗೆ ಬಿಟ್ಬಿಟ್ರೆ ರಾತ್ರಿ ಎಲ್ಲ ಇವ್ರು ಕ್ರಿಕೆಟ್ ಕಾಮೆಂಟ್ ಕೇಳ್ಬೇಕಾಗತ್ತೆ. ಮಾಡ್ತೇನೆ ಇವ್ರಿಗೆ. ನೀನ್ ಮಲ್ಕೋ. ಏನಾದ್ರು ಮಾಡ್ಕೊ ಹೋಗು. ಕ್ರಿಕೆಟ್ ಕಾಮೆಂಟ್. ಓ ಅಲ್ಲೇನೋ ದುರಂತ ನಡೆದಿರೋ ಹಾಗೆ ಕಾಣಿಸುತ್ತೆ. ಬಾ ನೋಡ್ಕೊಂಡ್ ಬರೋಣ. ನೀವೇ ಹೋಗಿ ನೋಡ್ರಿ. ಸರಿ. ಹೇಗೆ? ಅಯ್ಯೋ ಬುಡ್ಡ ನನ್ ಮಗ. ಏನೋ ದುರಂತ ನಡೆದಿದೆ ನೋಡೋಣ ಅಂತ ಬಂದ್ರೆ ಏನು ನಡೆದೇ ಇಲ್ವಲ್ಲ. ದುರಂತ ನಡಿಬೇಕಾ? ಈಗ ನಡೀತೆ ದುರಂತ. ತಲೆ ಮೇಲೆಲ್ಲ ಕಲ್ ಬೀಳ್ತಾ ಇದೆಯಲ್ಲಪ್ಪ. ಇದು ಬಾಣಾಮತಿನೇ. ತಲೆ ತಿರುಗೋ ಅಂತ ಸೆನ್ಸೇಷನಲ್ ನ್ಯೂಸ್. ಎಲ್ಲ ಬಟ್ಟೆ ತಗೊಂಡ್ಯಾ? ತಗೊಂಡಿದ್ದೀನಿ ಮಾವ. ಅತ್ತೆ, ನಾವ್ ಹೋಗ್ತಿರೋದ್ ಕಾಶಿ
ಕಾಶಿಗ ರಾಮೇಶ್ವರಕ್ಕೋ? ಅಯ್ಯೋ, ಕಾಶಿಗೆ ಹೋಗೋಂತ ಕರ್ಮ ನಿಮ್ಗೇನ್ ಬಂತಳಿ ಅಂದ್ರೆ, ನೀವು ಜಾಲಿಯಾಗಿ ಪಿಕ್ನಿಕ್ ಹೊರಡಿ, ನಾನು ಊರ್ಗ್ ಹೋಗಿ ಯಜಮಾನ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾಗಾದ್ರೆ ಅಮ್ಮ? ನಾನು ಸ್ವಲ್ಪ ದಿನ ನಮ್ಮ ಅಕ್ಕನ ಮನೇಲಿ ಇದ್ಬಿಟ್ಟು ಬರ್ತೀನಿ. ಸರಿ. ಹೊರಟ್ರ ಅಳಿ ಅಂದ್ರೆ? ಹೌದತ್ತೆ. ಕ್ಷೇಮವಾಗಿ ಹೋಗಿ ಲಾಭ ವಾಪಸ್. ಆಯ್ತತ್ತೆ. ಪುಟ್ಟಿ, ಅಜ್ಜಿ ಜೊತೆ ಹುಷಾರಾಗಿರಮ್ಮ. ಅಪ್ಪ ನಾನು ಬರ್ತೀನಪ್ಪ ಪಿಕ್ನಿಕ್ಗೆ. ನಾವು ಪಿಕ್ನಿಕ್ ಹೋಗೋದು ನಿನ್ ಯಾರು ಹೇಳಿದ್ರು? ಎಲ್ಲೋ ನೀವ್ ಹೇಳಿದ್ದನ್ನೇ ಕೇಳಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ನೀವ್ ಹೊರಡಿ ಅಳಿ ಅಂದ್ರೆ ಟೈಮ್ ಆಯ್ತು. ನಾನು ಬರ್ತೀನಿ ಸಮುದ್ರ ನೋಡಕ್ಕೆ. ನಾನೇ ಸಮುದ್ರ ನೋಡಕ್ ಹೋಗ್ತಿದ್ದೀನಿ. ನಾನು ಹೋಗ್ತಿರೋ ಆಫೀಸ್ ಕೆಲ್ಸಕ್ಕೆ ಅಲ್ವೇನೆ? ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಾನು ಇದುವರೆಗೂ ಸಮುದ್ರನೂ ನೋಡಿಲ್ಲ, ಬೋಟಲ್ಲೂ ಹೋಗಿಲ್ಲ. ಪುಟ್ಟಿ, ಅವರು ಸಮುದ್ರ ನೋಡಕ್ ಹೋಗ್ತಾ ಇಲ್ಲಮ್ಮ. ಹೌದಾ ಅಜ್ಜಿ? ಹೌದು ಪುಟ್ಟಿ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಪುಟ್ಟಿ, ಇವ್ರು ಹೇಳ್ತಾ ಇರೋದು ನಿಜ. ಹೌದಾ? ಯಾಕಜ್ಜಿ ಗಿಂತಾ ಇದ್ಯಾ? ಯಾಕತ್ತೆ ಮಗುನ್ ಗಿಣ್ತಾ ಇದ್ರ? ಮತ್ತೆ ನೋಡಿ ಹೇಗ್ ಆಟ ಮಾಡ್ತಿದ್ದಾಳೆ. ಮಕ್ಳು ಅಂದ್ರೆ ಹಾಗೇನೆ. ಪುಟ್ಟಿ ಬಾ ಅಮ್ಮ ಇಲ್ಲಿ. ಪುಟ್ಟಿ, ನೀನ್ ಚಿಕ್ಕ ಸಮುದ್ರ ನೋಡ್ತೀಯೋ ದೊಡ್ಡ ಸಮುದ್ರ ನೋಡ್ತೀಯೋ? ದೊಡ್ಡ ಸಮುದ್ರ ನೋಡ್ತೀನಿ. ಅದು ನಮ್ಮೂರಲ್ಲಿದೆ. ಹೌದಾ ಅಜ್ಜಿ? ಕರ್ಕೊಂಡ್ ಹೋಗ್ತೀನಿ, ಬರ್ತೀಯಾ? ಅಳಿಯಂದ್ರೆ ನೀವಿನ್ ಹೊರಡಿ. ಅಳಿ ಅಂದ್ರೆ ಬಾದಾಮಿ ಪೌಡರ್ ಕೊಡ್ತೀನಿ ರೀ. ಬೇಡ ಅತ್ತೆ. ಯಾಕಳಿ ಅಂದ್ರೆ? ಅದು ಹೋಟೆಲ್ ಸಿಗುತ್ತೆ, ಬಿಡಿಯತ್ತೆ. ಅಯ್ಯೋ, ಹೋಟ್ಲಲ್ಲಿ ಮಾಡಿದ್ದು ಚೆನ್ನಾಗಿರಲ್ಲ ಅಳಿ ಅಂದ್ರೆ. ನಾನೇ ಕೈಯಾರ ಮಾಡಿದ್ದು ನಿಮ್ಗೋಸ್ಕರ. ತಗೊಂಡ್ ಹೋಗಿ. ಒಂದ್ 2 ದಿವಸ ಹೋಟೆಲ್ ಕುಡಿದ್ಬಿಟ್ರೆ ಏನಾಗೋದಿಲ್ಲ. ಇನ್ನೊಂದ್ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಯಮಗಂಡ ಕಾಲ ಬಂದ್ಬಿಡುತ್ತೆ. ನಾನು ಹೋಗ್ಬಿಡ್ತೀನಿ. ಬೇಗ ಬರ ರಾಗಿಣಿ, ಬೇಗ ಬೇಗ. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ದೊಡ್ಡ ಬಂಡೆಕಲ್ಲ ಎತ್ತಾಕ್ ಬಿಡ್ತಿದ್ದೆ. ನರಸಿಂಹ, ನಿನಗೊಂದು ಸೆನ್ಸೇಷನಲ್ ನ್ಯೂಸ್ ಹೇಳ್ಬೇಕು. ಯಾವ್ದು? ಅದೇ ಆ ಶಿವಲಿಂಗ ಉದ್ಭವ ಆಗಿರೋದಾ? ಶಿವಲಿಂಗ ಉದ್ಭವನ? ಎಲ್ಲಿ? ನಿಮ್ ತಲೆ ಮೇಲೆ. ಇದು ಒಂಥರ ಸೆನ್ಸೇಷನಲ್ ನ್ಯೂಸ್. ಏನವ್ವ, ಇದೇ ಹೋಟೆಲ್ ಅಲ್ಲಿ ಬುಕ್ ಮಾಡಿದ್ದು? ಹೌದೇ? ಹೇಗಿದೆ? ಬನ್ನಿ ಸರ್. ಬನ್ನಿ ಮೇಡಮ್. ವೆಲ್ಕಮ್ ಟು ಅವರ್ ಹೋಟೆಲ್ ಮೈ ಡಾರ್ಲಿಂಗ್ ಸರ್. ಥ್ಯಾಂಕ್ ಯು. ಹನಿಮನಿ ಬಂದಿದ್ದೀರಾ ಸರ್? ಏ ಬಾಯ್, 69 ರೂಮ್ ಇದು ಕೀ ಕೊಡು. ನಾನ್ ಬುಕ್ ಮಾಡಿದಾಗ ನೀವು 96 ಅಂತಲ್ವಾ ಹೇಳಿದ್ದು? ಹೌದು ಸರ್, ಅದು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗದೆ ನಾನು 96 ರೂಮ್ ಅನ್ನ ಬುಕ್ ಮಾಡಿದ್ದೆ ಸರ್. ಈಗ ನೀವು ಹನಿಮೂನ್ ಕಪಲ್ಸ್ ಅಂತ ಗೊತ್ತಾಗಿ ನಾನು 69 ರೂಮ್ ಅನ್ನ ಕೊಡ್ತಾ ಇದ್ದೇನೆ. 69 ಸ್ಪೆಷಾಲಿಟಿ? ಅದು ನಮ್ಮ ಹೋಟೆಲ್ ನಲ್ಲಿ ಹನಿಮೂನ್ ಕಪಲ್ಸ್ ಗೆ ಅಂತ ಲಕ್ಕಿ ರೂಮು ಸರ್. ಹೌದು ಸರ್, ಸಿಕ್ಕಾಬಟ್ಟೆ ಲಕ್ಕಿ ರೂಮು. ಅಲ್ಲಿ ಹೋದವ್ರು ಯಾರು ಫೇಲ್ಯೂರ್ ಆಗದೇ ಇಲ್ಲ. 100% ಸಕ್ಸಸ್. ನಿನಗೆ ಯಾಕೆ ಗೊತ್ತು? ಅದು ಅದು ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬ್ರೈಟ್ನೆಸ್ ಕಾಣಿಸುತ್ತಲ್ಲ ಸರ್, ಅದು ನೋಡ್ ಕಂಡಿದ್ದೆ ಸರ್. 96 ಕೊಡಿ ಸರ್. ಅದು ಅನ್ಲಕ್ಕಿ ರೂಮು ಸರ್. ಇದುವರೆಗೂ ಅಲ್ಲಿ ಯಾರು ಸಕ್ಸಸ್ ಆಗದೇ ಇಲ್ಲ ಸರ್. ಇದು ನಿನಗೆ ಯಾಕೆ ಗೊತ್ತು? ಅದು ಅದು ಆ ರೂಮಿಂದ ಆಚೆ ಬಂದವರಲ್ಲ ಒಂಥರ ಡಲ್ಲ ಕಾಣ್ತಿದ್ರು ಸರ್, ನಿಮ್ ತರ. ನೀವೆಲ್ಲ ಕದ್ ನೋಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಹುಡುಗರು ಅಂತವ್ರಲ್ಲ ಸರ್, ತುಂಬಾ ಡೀಸೆಂಟ್ ಬಾಯ್ಸ್. ಸರ್ ಸರ್ ದಯವಿಟ್ಟು ಸರ್ 96 ರೂಮ್ ನಂಬರ್ ಬೇಡ ಸರ್, ಅದು ಅನ್ಲಕ್ಕಿ ರೂಮ್ ಸರ್. ಅನ್ಲಕ್ಕಿನ ಲಕ್ಕಿ ಮಾಡೋದು, ಡಲ್ನೆಸ್ ನ ಬ್ರೈಟ್ನೆಸ್ ಮಾಡೋದು ಈ ನರಸಿಂಹನ ಫಿಂಗರ್ ಟಿಪ್ ಕೆಲಸ. 96 ಕೊಡಿ. 96 ಬನ್ನಿ ಸರ್, ನಿಧಾನಕ್ಕೆ ಬನ್ನಿ ಸರ್. ಗಿಡಗಿಡಿಬಿಟ್ಟು ಸೊಂಟ ಉಳುಕ್ಬಿಟ್ರೆ ಮುಂದಕ್ಕೆ ಕಷ್ಟ ಆಗುತ್ತೆ. ಅಲ್ಲ ಮವ, ಅವ್ರು ಬೇಡ ಅಂದ್ರು ಅದೇ ರೂಮ್ ನ ಯಾಕೆ ತಗೊಂಡೆ? ನಿಂಗ್ ಗೊತ್ತಿಲ್ಲ, ಎಲ್ಲ ಕಳ್ರು ಕದ್ ನೋಡ್ತಾ ಇರ್ತಾರೆ. ಬನ್ನಿ ಸರ್. ಗುಡ್. ಸರ್ ಸರ್ ಬೇಗ ಬಾಗ್ಲಾಕಬಿಡಿ. ಯಾಕ? ಒಳ್ಳೆ ಜಾಸ್ತಿ ಸರ್, ಅದಕ್ಕೆ ಹೇಳಿದೆ. ಥ್ಯಾಂಕ್ ಯು ಸರ್. ಹ್ಯಾಪಿ ಹನಿಮೂನ್ ಸರ್. ಥ್ಯಾಂಕ್ ಯು. ಬಾಗ್ ಹಾಕೊಂಡು
ಮಾವ ಬಿಡು. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಫ್ರೆಶ್ ಆಗಿ ಇದೆಯಲ್ಲೇ ಮಾವ, ಇವತ್ ನಮ್ಗೆ ಫಸ್ಟ್ ನೈಟು. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಓಹೋ ಆಮೇಲೆ ಕಚೇರಿ ಇಟ್ಕೊಳ್ಳೋಣ ಅಂತೀಯಾ? ಓಕೆ ಓಕೆ, ನೀವು ಸ್ನಾನ ಮಾಡ್ಕೊಂಡ್ ಬಾ. ನಾನ್ ಹೋಗಿ ಹೂವು ಹಣ್ಣು ನನ್ನ ಫೇವರೇಟ್ ಸ್ವೀಟ್ ತಗೊಂಡ್ ಬಂದ್ಬಿಡ್ತೀನಿ. ಅದೆಲ್ಲ ಯಾಕ್ ಮಾವ? ಫಸ್ಟ್ ನೈಟ್ ಅಟ್ಮಾಸ್ಫಿಯರ್ ಯಾಕಂದ್ರೆ ಸ್ವೀಟ್ಸ್ ತಿಂದ್ರೆ ಫಸ್ಟ್ ನೈಟ್ ಸ್ವೀಟ್ ಆಗಿರುತ್ತೆ. ಸರಿ ಸರಿ, ಬೇಗ ಬಂದ್ಬಿಡು ಮಾವ. ಚಿಟ್ಕಿ ಹೊಡೆಯೋದ್ರಲ್ಲಿ ಬಂದ್ಬಿಡ್ತೀನಿ. ರೈಟ್. ಹಲೋ ಹೋಟೆಲ್ ಮೈ ಡಾರ್ಲಿಂಗ್. ನಿಮ್ ಹೋಟ್ಲಲ್ಲಿ ಬಾಂಬ್ ಬಿಟ್ಟಿದ್ದಾರೆ. ಅಂತಿಂತ ಬಾಂಬಲ್ಲ, RDX ಬಾಂಬು. RDX? ಇನ್ನ ಅರ್ಧ ಗಂಟೆಲಿ ನಿಮ್ ಹೋಟ್ಲು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಲ್ಲಿರೋರ್ನೆಲ್ಲ ಹೊರಗ್ ಕಳ್ಸ್ಬಿಡಿ, ಇಲ್ದಿದ್ರೆ ಅವರೆಲ್ಲ ಪೀಸ್ ಪೀಸ್ ಆಗೋಗ್ಬಿಡ್ತಾರೆ. ಹೌದಾ? ದೊಡ್ಡ ದೊಡ್ಡ ಪೀಸ, ಚಿಕ್ಕ ಚಿಕ್ಕ ಪೀಸ. ಬಾಂಬ್ ಬಿಟ್ಟಿದ್ದಾರೆ ಅಂತ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನು ಕಾಮಿಡಿ ಮಾಡ್ತಾ ಇದೀಯಾ? ಓಯ್ ಸಾಕಿಡಮ್ಮ. ನಿಮ್ಮಂತವ್ರು ಡಾಲಿ 20 ಜನ ಫೋನ್ ಮಾಡ್ತಾರೆ. ಅದನ್ನೆಲ್ಲ ಕೇಳಕೋತ ಹೋದ್ರೆ ನಾ ಹೋಟೆಲ್ ಮುಚ್ಚಿಕೊಂಡು ಹೋಗ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ, ಆಗ್ಲೇ ಪ್ರಾಬ್ಲಮ್. ಸಾರಿ ಸರ್, ಅವನ ಸ್ವಲ್ಪ ನಾಲಿಗೆ ಬಹಳ ಉದ್ದ ಸರ್. ಹುಷಾರಾಗಿರಕ್ ಹೇಳಿ, ಇಲ್ದ್ರೆ ಮಾಡ್ಬಿಡ್ತೀನಿ. ಸರ್, ಅವನ ಪರವಾಗಿ ನಾನು ಸಾರಿ ಕೇಳ್ತೇನೆ ಸರ್. ಸರಿ, ಇಲ್ಲಿ ಸ್ವೀಟ್ ಅಂಗಡಿ ಎಲ್ಲಿದೆ? ಸ್ವಲ್ಪ ಮುಂದುಗಡೆ ಹೋಗಿ ಹಾಗೆ ಕೆಳಗೆ ಹೋದ್ರೆ ಅಲ್ಲೇ ಇದೆ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ದಯವಿಟ್ಟು ನೀವು 69 ರೂಮಿಗೆ ಹೋಗಿ ಸರ್. 96 ರೂಮ್ ಅನ್ಲಕ್ಕಿ ರೂಮ್ ಇದೆ ಸರ್. ಯಾರಿಗೆ? ನನ್ಗ ನಿಮ್ಗ? ಯಾರಿಗಾದ್ರೂ ಏನು ಸರ್, ಮಿಷಿನ್ ಇಂಪಾಸಿಬಲ್ ಆಗಬಾರ್ದಲ್ಲ ಸರ್. ನೀವ್ ಹೀಗೆ ಮಾತಾಡಿದ್ರೆ ನಾನೊಬ್ನಿಗೆ ಅಲ್ಲ, ನಿಮ್ಮಿಬ್ರಿಗೂ ಸೇರ್ಸಿ ಮಾಡ್ಬಿಡ್ತೀನಿ. ಹಲೋ, ಇನ್ಸ್ಪೆಕ್ಟರ್ ಕಾಳಿಮುತ್ತು ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಸರ್, ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಇದ್ದೀನಿ. ಬೇಗ ಕೊಡಮ್ಮ, ರೌಂಡ್ಸ್ಗೆ ಟೈಮ್ ಆಯ್ತು. ಸರ್, ಹೋಟೆಲ್ ಮೈ ಡಾರ್ಲಿಂಗ್ ನಲ್ಲಿ ದಂಧೆ ನಡೀತಾ ಇದೆ. ಏನ್ ದಂಧೆ? ಅದೇ ಸರ್, ಹುಡುಗಿಯರ್ ನೆಟ್ಕೊಂಡು ದಂಧೆ ಮಾಡ್ತಿದ್ದಾರೆ. ಮಾಡಿದ್ರೆ ಮಾಡ್ಲಿ ಬಿಡಮ್ಮ, ನೀನ್ ಯಾಕೆ ಹೊಟ್ಟೆ ಉರ್ಕತಿಯ? ಬೇಕಾದ್ರೆ ನೀನು ಈ ದಂಧೆ ಮಾಡು, ಆದ್ರೆ ನಮಗ್ ಬರ್ಬೇಕಾದ ಮಾಮೂಲು ಕರೆಕ್ಟ್ ಆಗಿ ಬಂದ್ ಬಿದ್ಬಿಡ್ಬೇಕಪ್ಪ. ಥೂ, ನಿನ್ ಮನೆ ಕಾಯುವಾಗ ಬೇಕಾದ್ರೆ ನೀನೇ ನಿಂತ್ಕೊಂಡು ದಂಧೆ ಮಾಡ್ಕೋ. ಇವನೇನಿಲ್ಲಿ ಪಾಪ ಹೆಂಡತಿ ಸತ್ ಫೀಲಿಂಗ್ ಅಲ್ಲಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ನಾನು ಸಮಾಧಾನ ಮಾಡ್ತೀನಿ. ಹಲೋ ಸತ್ಯಮೂರ್ತಿ. ಹಲೋ ಸರ್, ಏನ್ ನೀವಿಲ್ಲಿ? ಹನಿಮನಿ ಬಂದಿದ್ದೆ ಸರ್. ನಾನು ಗೊತ್ತು ಮಿಸ್ಟರ್ ಸತ್ಯಮೂರ್ತಿ, ನೀವೇನ್ ಹೇಳಿದ್ರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ನಿಮ್ ಹೆಂಡತಿ ಸತ್ ದುಃಖನ ಮರೆಯೋಣ ಅಂತ ಬಂದಿದ್ದೀರಾ. ನಾನು ಅನುಭವದಿಂದ ಅರ್ಥ ಮಾಡ್ಕೋಬಲ್ಲೆ. ಬಟ್ ವಾಟ್ ಟು ಡು? ಸಾವು ಅನ್ನೋದು ನಮ್ ಕೈಲಿಲ್ವಲ್ಲ, ಎಲ್ಲ ಒಂದ್ ಲೀಲೆ. ಯಾರು ಡಾರ್ಲಿಂಗ್ ಈ ವೇದಾಂತಿ? ಇವಳು ನನ್ನ 4ನೇ ಹೆಂಡತಿ, ಹೆಸರು ಮೋಹಿನಿ ಅಂತ. ಇವ್ರು ನಮ್ಮ ಬಾಸು ಕಣೆ, ನರಸಿಂಹವ್ರು ಅಂತ. ನಮಸ್ತೆ. ಹಲ್ಕ ನನ್ ಮಗನೇ, ಹೆಂಡತಿ ಸತ್ ತಿಥಿ ಕೂಡ ಆಗಿಲ್ಲ, ಆಗ್ಲೇ ಇನ್ನೊಂದ್ ಮದ್ವೆನಾ? ಏನ್ ಸರ್, ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟೇ ಕ್ಲೋಸ್ ಆಗಿದ್ರು ಕೆಲವ್ರು ಹಾಳಾಗಲ್ಲ, ಎರಡೂ ಗೊತ್ತಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಲೈಫು ಅಂದ್ರೆ ಹಾಗೆ ಸರ್, ಈ ಆಳ ಆಗಲ ಎರಡೂ ಗೊತ್ತಾಗಲ್ಲ. ಅದು ಗೊತ್ತಾಗೋಕೆ ತುಂಬಾ ಅನುಭವ ಇರ್ಬೇಕು ಸರ್. ಅದು ಸರಿ ಸರ್, ಮದುವೆ ಆಗಿ ಬಹಳ ದಿವಸದ ಮೇಲೆ ಹನಿಮೂನಿಗೆ ಬಂದಿದ್ದೆ. ಇಲ್ಲಿ ಒಳ್ಳೊಳ್ಳೆ ಜಾಗಗಳಿವೆ, ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಸರ್. ಸಿಗ್ತೀನಿ ಸರ್.
ಕಾಮಿನಿ, ಯಾಕೆ ಫೋನ್ ಮಾಡಿ ಹೀಗೆ ಬ್ಲೇಡ್ ಆಗ್ತಿದ್ದೀರಾ? ನೀವು ತುಂಬಾ ನಾಟಿ ಸರ್. ಬ್ಲೇಡ್ ಬಗ್ಗೆ ಮಾತಾಡ್ತೀರಾ, ಬ್ಲೇಡ್ ಮಾಡೆಲ್ ಕಾಮಿನಿ ಬಗ್ಗೆ ಗೊತ್ತಿಲ್ದೇ ಇರೋ ತರ ಆಕ್ಟ್ ಮಾಡ್ತೀರಾ. ಓ ನೀನಾ? ಏನ್ ವಿಷಯ ಹೇಳು. ನೀವ್ ಹೀಗೆ ಕೈ ಕೊಡ್ಬಹುದಾ? ಕೈ ಕೊಡೋದ? ನಾನೆಲ್ಲಿ ಕೈ ಕೊಟ್ಟೆ ನಿಮ್ಗೆ? ಎಲ್ಲ ಆಡ್ಗೂ ನನ್ನನ್ನೇ ಹಾಕೊಂಡು ಶೂಟ್ ಮಾಡ್ತೀನಿ ಅಂತ ಹೇಳಿ ಒಂದ್ ಮಾತ್ನು ಹೇಳ್ದೆ ಶೂಟಿಂಗ್ಗೋಸ್ಕರ ಔಟ್ಡೋರ್ ಹೋಗಿದ್ದೀರಾ. ನಿಮ್ಗೆ ಯಾಕೆ ಗೊತ್ತಾಯ್ತು ಈ ವಿಷಯ? ನಿಮ್ಮ ಆಫೀಸಿಗೆ ಫೋನ್ ಮಾಡಿದ್ದೆ, ನನಗ್ ವಿಷಯ ಗೊತ್ತಾಯ್ತು ನೀವು ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಶೂಟಿಂಗ್ ಅಲ್ಲ ರೀ, ಹನಿಮೂನ್. ಹನಿಮೂನ? ಯಾಕೆ ಹಿಂಗ್ ನತ್ತಿದ್ರ? ಒಳ್ಳೆ ಕಾಮಿಡಿ ಮಾಡ್ತೀರಾ ಸರ್ ನೀವು. ಕಾಮಿಡಿ ಏನ್ ಬಂತು? ನಾನ್ ಬಂದಿರೋದೇ ಹನಿಮೂನ್ಗೆ. ರೈಲ್ ಬಿಡ್ಬೇಡಿ ಸರ್ ನೀವು. ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ ಸರ್, ಆಗಿರೋದೆಲ್ಲ ನಿಮ್ಗೆ. ನನಗೇನಾಗುತ್ತೆ? ನಾನ್ ಸಿಂಹ, ನರಸಿಂಹ. ಆವತ್ತೇ ನೋಡುದ್ನಲ್ಲ ಸರ್ ಕಾರಲ್ಲಿ, ನೀವ್ ಎಂಥ ಸಿಂಹ ಅಂತ. ನೀವು ನರಸಿಂಹ ಅಲ್ಲ, ನರ ಕಟ್. ನರ ಕಟ್ಟಾದ ಸಿಂಹ. ಉವ್ವ ಉವ್ವ ಊ, ಉವ್ವ ಉವ್ವ ಊ. ಯಾರ್ ಮಾವ ಅದು? ಯಾವನ ತರ್ಲೆ? ಸರಿ ಸರಿ, ಬೇಗ ಬಾ, ಮಲ್ಕೊಳ್ಳೋಣ. ಜಸ್ಟ್ ಮಿನಿಟ್. Come on. Yes. I got the power. Yes. Yes, come on. Come on. The line to which you have dialed is presently out of order. ಆ ಮ್ಯಾನೇಜರ್ ಮೊದ್ಲೇ ಹೇಳಿದ ಅನ್ಲಕ್ಕಿ ರೂಮ್ ಅಂತ.